ಜೆಂಟ್ಲ್ಮನ್, ಇವತ್ತು ಇಡೀ ರಾಜ್ಯಾದ್ಯಂತ ದಳಪತಿ ವಿಜಯ್ ಅವರದ್ದೇ ಸದ್ದು ಮತ್ತು ಸುದ್ದಿ. ಮುಖ್ಯಮಂತ್ರಿಯಾದ ಮೇಲೆ ದಳಪತಿ ವಿಜಯ್, ಚಿತ್ರನಟ ವಿಜಯ್, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸುವಂಥ ಜೋಸೆಫ್ ವಿಜಯ್ ಕೊಲ್ಲೂರಿನ, ನಮ್ಮ ಕರ್ನಾಟಕದ ಕೊಲ್ಲೂರಿನ ಶ್ರೀ ಮೂಕಾಂಬಿಕೆ ದೇವಿಯ ದರ್ಶನವನ್ನು ಪಡೆದಿರತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಮತ್ತು ರಾಜ್ಯದ, ದೇಶದ ಸೌಹಾರ್ದ ಪರಂಪರೆಗೆ ಇದೊಂದು ಸಾಕ್ಷಿ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ದಕ್ಷಿಣದ ಮತ್ತು ಭಾರತದ ಬಹುತೇಕ ವಾಹಿನಿಗಳು ಮತ್ತು ಮಾಧ್ಯಮಗಳು ಈ ಕುರಿತಂತೆ ತಮ್ಮದೇ ಆಗಿರತಕ್ಕಂಥ ಅಂದರೆ ಒಂದು ಒಳನೋಟವನ್ನು ಕೊಡ್ತಾ ಇವೆ. ವಿಜಯ್ ಅವರ ಈ ಒಂದು ಸಾರ್ವಕಾಲಿಕತೆ ಮತ್ತು ಸೌಹಾರ್ದತೆಯ ಒಂದು ಪ್ರತೀಕ ಇದೆಯಲ್ಲ, ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇವೆ. ವಿಜಯ್ ಅವರು ಮುಖ್ಯಮಂತ್ರಿಯಾದ ಕೆಲವೇ ದಿನಗಳಲ್ಲಿ ಅವರು ಚರ್ಚ್ಗೂ ಹೋಗಿ ಅಲ್ಲಿ ಭೇಟಿ ನೀಡಿದ್ರು. ಅದರ ನಂತರ ಒಂದು ಮಸೀದಿಗೂ ಹೋಗಿ ಅಲ್ಲಿ ಅಲ್ಪಸಂಖ್ಯಾತ ಬಾಂಧವರೊಂದಿಗೆ ಒಡನಾಡಿದ್ರು. ಈಗ ಸ್ವತಃ ಅವರು ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ಮೂಕಾಂಬಿಕೆ ದೇವಿಯ ದರ್ಶನ ಪಡೆದು ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಬಂದಿದ್ರು ವಿಜಯ್? ಮೂಕಾಂಬಿಕೆಯ ಹಿನ್ನೆಲೆ ಏನು? ಯಾರೆಲ್ಲ ಅಲ್ಲಿ ಬಂದಿದ್ದಾರೆ? ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ತಮಿಳುನಾಡಿನ ಸೂಪರ್ ಸ್ಟಾರ್, ತಮಿಳುನಾಡಿನ ಮುಖ್ಯಮಂತ್ರಿ, ತಮಿಳು ಚಿತ್ರರಂಗದ ಅನಭಿಷಕ್ತ ದೊರೆ, ಸೂಪರ್ ಸ್ಟಾರ್ ಇಳಯ ದಳಪತಿ ವಿಜಯ್, ಜೋಸೆಫ್ ವಿಜಯ್ ಅವರು ಇವತ್ತು ಕೊಲ್ಲೂರಿಗೆ ಭೇಟಿ ನೀಡಿರ್ತಕ್ಕಂಥದ್ದು. ನಮ್ಮ ಕೊಡಚಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿರ್ತಕ್ಕಂಥ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೊಲ್ಲೂರಿನ ಮಹಾತ್ಮೆಯನ್ನು ಮತ್ತೊಮ್ಮೆ ಕೊಂಡಾಡುವಂಥ ಮತ್ತು ಕೊಲ್ಲೂರಿನ ಇತಿಹಾಸವನ್ನು ಮತ್ತೊಮ್ಮೆ ನಿಮ್ಮ ಎದುರು ಇಡುವಂಥ ಒಂದು ರೀತಿಯ ವಾತಾವರಣ ಈಗ ಉಂಟಾಗಿರ್ತಕ್ಕಂಥದ್ದು. ಯಾಕೆ ವಿದೇಶದ ಮತ್ತು ಪರರಾಜ್ಯದ ಖ್ಯಾತನಾಮರು ಮತ್ತೆ ಕೊಲ್ಲೂರಿಗೆ ಬರ್ತಾರೆ, ಮತ್ತೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡಿತಾರೆ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಹುಟ್ಕೋಬಹುದು. ಬಹಳ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಈ ಕುರಿತಂಥ ಒಂದು ಚರ್ಚೆ ಆಗ್ತಾ ಇದೆ. ಕೊಲ್ಲೂರು ಮೂಕಾಂಬಿಕೆ ಅಂತಂದರೆ ನವಶಕ್ತಿಗಳ ಅಧಿದೇವತೆ ಅಂತ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿರ್ತಕ್ಕಂಥ ಬಹುಮುಖ್ಯ 9 ನವಶಕ್ತಿ ದುರ್ಗೆಯರ ದೇವಿಗಳ ಒಂದು ಅಧಿದೇವತೆ ಕೊಲ್ಲೂರು ಮೂಕಾಂಬಿಕೆ ಅಂತ ಕರೆಯಲಾಗುತ್ತೆ. ಇದಷ್ಟೇ ಕಾರಣ ಅಲ್ಲ, ಜೋಸೆಫ್ ವಿಜಯ್ ಯಾಕೆ ಬಂದರು ಅನ್ನುವಂಥದ್ದು ನೋಡಿ. ಯಾವುದೇ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯವನ್ನು ಕೈಗೊಳ್ಳುವಾಗ ಕೊಲ್ಲೂರು ಮೂಕಾಂಬಿಕೆಗೆ ಹರಕೆಯನ್ನು ಹೊತ್ಕೊಳ್ತಾರೆ ಅನ್ನುವಂಥದ್ದು ಒಂದು ವಾಡಿಕೆ. ಇಲ್ಲಿ ಘಟಾನುಘಟಿಗಳೇ ಬಂದೋಗ್ಬಿಟ್ಟಿದ್ದಾರೆ. ನಮಗೆ ಇದರ ಒಂದು ಪರಂಪರೆಯೇ ಇದೆ. ಕೇವಲ ಒಂದು ಸ್ವಾತಂತ್ರ್ಯ ನಂತರದ ದಿನಗಳನ್ನು ನೆನೆಸ್ಕೊಂಡ್ರೆ, ಸ್ವಾತಂತ್ರ್ಯ ನಂತರದ ರಾಜಕಾರಣವನ್ನು, ಚಿತ್ರರಂಗವನ್ನು ಅಥವಾ ಅಲ್ಲಿರ್ತಕ್ಕಂಥ ಬೇರೆ ಕ್ರಿಕೆಟ್ ತಾರೆಯರು, ಕ್ರೀಡಾ ತಾರೆಯರು ಅವರೆಲ್ಲರೂ ಕೂಡ ಸರದಿಯೋಪಾದಿಯಲ್ಲಿ ಕೊಲ್ಲೂರಿಗೆ ಬಂದು ಭೇಟಿ ನೀಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಇವತ್ತು ಕೂಡ ಜೋಸೆಫ್ ವಿಜಯ್ ಬಂದರು. ಅವರು ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕೊಲ್ಲೂರು ಶ್ರೀ ಮೂಕಾಂಬಿಕೆಗೆ ಅವರು ಶರಣೆಂದರು. ಅವರು ಅಡ್ಡಬಿದ್ದರು, ನಮಸ್ಕಾರ ಮಾಡಿದರು, ತಮ್ಮ ಮನದಿಂಗಿತವನ್ನು ಪೂರೈಸಿಕೊಂಡ್ರು. ನಂತರ ತಾವು ಅಲ್ಲಿಂದ ಹೊರಟು ಹೋದರು. ಇದು ಯಾಕೆ ಬಂದಿದ್ರು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಕೇವಲ ಬರೀ ಭೇಟಿಗಷ್ಟೇ ಬಂದಿದ್ರಾ? ಅಲ್ಲ, ಅವರು ಕೊಟ್ಟಿರ್ತಕ್ಕಂಥ ಉಡುಗೊರೆ ಇದೆಯಲ್ಲ ಕೊಲ್ಲೂರು ಮೂಕಾಂಬಿಕೆಗೆ, ಅದು ದೊಡ್ಡ ಮಟ್ಟದ್ದು. ಅದರಲ್ಲೇ ಒಂದು ಬಹುದೊಡ್ಡ ಕಾರಣ ಅಡಗಿದೆ ಅನ್ನುವಂಥದ್ದು. 1 kg 600 ಗ್ರಾಮ್ ಅಂದರೆ 1.6 kg ಅವರು ಬೆಳ್ಳಿಯ ಖಡ್ಗವನ್ನು ಕೊಲ್ಲೂರು ಮೂಕಾಂಬಿಕೆಗೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದು. ಅದೇನು ತೋರಿಸುತ್ತೆ, ಅದೇನು ಹೇಳುತ್ತೆ ಅನ್ನುವಂಥದ್ದನ್ನು ಈಗ ಒಂದು ಲೆಕ್ಕಾಚಾರವನ್ನು ಹಾಕುವಂಥದ್ದು. ಸಂಖ್ಯಾಶಾಸ್ತ್ರದ ಪ್ರಕಾರ 1+6 ಅಂತಂದರೆ 7 ಇದೆಯಲ್ಲ, ಅದು ಬಹಳ ಒಳ್ಳೆ ಅಧಿಕಾರ, ಸ್ಥಾನ, ಭದ್ರವಾಗಿರೋದಕ್ಕೆ 7 ಒಳ್ಳೆಯ ಒಂದು ನಂಬರ್. ಹಾಗಾಗಿ 1.6 kg ಅಂದರೆ 1600 ಗ್ರಾಮ್ ಬೆಳ್ಳಿಯ ಖಡ್ಗವನ್ನು ಅರ್ಪಿಸಿದ್ದಾರೆ ಅನ್ನುವಂಥದ್ದು ಈಗ ಇರತಂಥ ಒಂದು ದೊಡ್ಡ ಸುದ್ದಿ. ಇದ್ರ ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಮಾಡಿರ್ತಕ್ಕಂಥ ಅನೇಕರು ನಮ್ಮ ನಡುವೆ ಇರತಕ್ಕಂಥದ್ದು. ಅದರಲ್ಲೂ ತಮಿಳುನಾಡಿನ ಹೆಚ್ಚು ರಾಜಕಾರಣಿಗಳು ಯಾಕೆ ಬರ್ತಾರೆ ನೋಡಿ. 1984ರಲ್ಲಿ ಎಂ ಜಿ ರಾಮಚಂದ್ರನ್, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಸೂಪರ್ ಸ್ಟಾರ್, ಅವರು ಬಂದು ಅವರು ಕೂಡ ಚಿನ್ನದ ಖಡ್ಗವನ್ನು ಅರ್ಪಿಸಿದರು ಕೊಲ್ಲೂರು ಶ್ರೀ ಮೂಕಾಂಬಿಕೆಗೆ ಅನ್ನುವಂಥ ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇವ್ರ ಜೊತೆಗೆ ಜಯಲಲಿತಾ ಕೂಡ ಬಂದು ಅವರು ದೊಡ್ಡ ಮಟ್ಟದ ಒಂದು ಚಿನ್ನದ ಆಭರಣಗಳನ್ನು, ಚಿನ್ನದ ಒಡವೆಗಳನ್ನು ದೇವಿಗೆ ಅರ್ಪಿಸಿ ತಮ್ಮ ಮನದಿಂಗಿತವನ್ನು ಪೂರ್ತಿ ಮಾಡಿಕೊಂಡ್ರು ಅಂತದ್ದು
ರಾಜ್ಯದಲ್ಲಿ. ಕೇವಲ MGR, ಜಯಲಲಿತಾ ಅಷ್ಟೇ ಅಲ್ಲ, ಸ್ವತಃ ಸ್ಟಾಲಿನ್, ನೋಡಿ ಸ್ಟಾಲಿನ್ ಕೂಡ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸುವಂಥವರು, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ, ಅವರ ಪತ್ನಿ ಕೂಡ ಬಂದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿದ್ದಾರೆ. ಚಿನ್ನದ ಆಭರಣಗಳನ್ನು ಸ್ಟಾಲಿನ್ ಅವರ ಪತ್ನಿ ಕೊಲ್ಲೂರು ಮೂಕಾಂಬಿಕೆಗೆ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಬಹಳ ದೊಡ್ಡ ಭಕ್ತ ಯಾರು ಗೊತ್ತಾ, ನಾವೆಲ್ಲರೂ ಅವರ ಹಾಡುಗಳನ್ನು ಕೇಳಿ ನಾವು ಪುನೀತರಾಗಿದ್ದೀವಿ. ಅದು ಯಾರು ಅಂತಂದರೆ KJ ಯೇಸುದಾಸ್ ಕೂಡ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸುವಂಥವರು, ಕೇರಳದವರು. ಅವರು ಕೂಡ ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತ. ಪ್ರತಿ ವರ್ಷ ಬರ್ತಾರೆ. ಸುಮಾರು 25-30 ವರ್ಷಗಳಿಂದ ತಮ್ಮ ಹುಟ್ಟುಹಬ್ಬವನ್ನು ಕೊಲ್ಲೂರು ಮೂಕಾಂಬಿಕೆಯ ಎದುರುಗಡೆನೆ ಸನ್ನಿಧಿಯಲ್ಲೇ ಅವರು ಆಚರಿಸಿಕೊಳ್ತಾರೆ. ಅಷ್ಟು ಮಟ್ಟಿಗಿನ ನಂಬಿಕೆ ಕೊಲ್ಲೂರು ಮೂಕಾಂಬಿಕೆ ಇರತಕ್ಕಂಥದ್ದು. ಇದ್ರ ಜೊತೆಗೆ ಮತ್ತೊಬ್ಬ KJ ಯೇಸುದಾಸ್ ಅವರಂತೆಯೇ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ, ಇಡೀ ಭಾರತೀಯ ಚಿತ್ರೋದ್ಯಮದಲ್ಲಿ ಒಂದು ರೀತಿಯ ದೊಡ್ಡ ದಾಖಲೆ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಕ್ಕಂಥ ಇಳಯರಾಜ ಇದ್ದಾರಲ್ಲ, ಸಂಗೀತ ನಿರ್ದೇಶಕ ಗಾಯಕ ಇಳಯರಾಜ, ಅವರು ಕೂಡ ಕೊಲ್ಲೂರು ಮೂಕಾಂಬಿಕೆ ನನ್ನ ತಾಯಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ಹೋದ ವರ್ಷವಷ್ಟೇ 4.5 ಕೋಟಿ ರೂಪಾಯಿ ಬೆಲೆಯ ವಜ್ರದ ಕಿರೀಟವನ್ನು ಅರ್ಪಿಸಿದ್ರು ಕೊಲ್ಲೂರು ಮೂಕಾಂಬಿಕೆಗೆ ಅಲ್ವಾ. 4.5 ಕೋಟಿ ಬೆಲೆಯ ವಜ್ರದ ಕಿರೀಟವನ್ನು ಅವರು ಅರ್ಪಿಸಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಸಾಕಷ್ಟು ಜನ ನಾವು ಈ ಕೊಲ್ಲೂರು ಮೂಕಾಂಬಿಕೆಯ ದೇವಿಯ ದರ್ಶನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬಾಲಿವುಡ್ ನಟರು ಕೂಡ ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ. ಅದು ಶಿಲ್ಪಾ ಶೆಟ್ಟಿ ಆಗಿರಲಿ ಅಥವಾ ನಮ್ಮ ಸುನೀಲ್ ಶೆಟ್ಟಿ ಆಗಿರಲಿ, ಮತ್ತು ಕ್ರಿಕೆಟಿಗರಾಗಿರ್ತಕ್ಕಂಥ ಅನಿಲ್ ಕುಂಬ್ಳೆ, ಸಚಿನ್ ತೆಂಡೂಲ್ಕರ್, ವೆಂಕಟೇಶ್ ಪ್ರಸಾದ್, ಇವರೆಲ್ಲರೂ ಕೂಡ ಬರ್ತಾರೆ. ಬಹಳ ಪ್ರಮುಖ ಏನು ಗೊತ್ತಾ, ಈಗೇನು ವಿಜಯ್ ಬಂದು ಹೋಗಿದ್ದಾರಲ್ಲ, ಮುಖ್ಯಮಂತ್ರಿ ಆದ ಮೇಲೆ ವಿಜಯ್ ಬಂದಿದ್ದಾರೆ. ಸ್ವತಃ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೇ ಕೊಲ್ಲೂರಿಗೆ ಭೇಟಿ ನೀಡಿ ತಮ್ಮ ಕಾಣಿಕೆಗಳನ್ನು ಅರ್ಪಿಸಿರ್ತಕ್ಕಂಥದ್ದು. ಹಾಗಾಗಿ ಅಷ್ಟೊಂದು ಪವಾಡ ಸದೃಶ ದೇವಿ ಅನ್ನುವಂಥ ನಂಬಿಕೆ ಇರತಕ್ಕಂಥದ್ದು. ಚಿತ್ರನಟ ಯಶ್ ಕೂಡ ಅಲ್ಲಿ ಬಂದು ಭೇಟಿ ನೀಡಿ ಹೋಗಿದ್ದಾರೆ. ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಹಲವಾರು ಬಾರಿ ಕೊಲ್ಲೂರಿಗೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಂತದಲ್ಲಿ ಕೊಲ್ಲೂರಿನ ವಿಶೇಷ ವಿಚಾರಗಳು ಮತ್ತು ಕೊಲ್ಲೂರು ದೇವಿಯನ್ನು ಈಗ ನವಶಕ್ತಿಯ ಅಧಿದೇವತೆ ಅಂತ ಕರೀತಾರೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ನವಶಕ್ತಿಗಳು ಯಾರ್ಯಾರು ಗೊತ್ತಾ? ಹಾಗಾದರೆ ಅಧಿದೇವತೆ ಕೊಲ್ಲೂರು ಮೂಕಾಂಬಿಕೆ ಯಾಕೆ ಅಂತಂದರೆ, ಪ್ರಮುಖವಾಗಿ ಶೃಂಗೇರಿಯ ಶಾರದಾಂಬೆ ಒಂದು ಶಕ್ತಿ ದೇವಿ, ಮೈಸೂರಿನ ಚಾಮುಂಡೇಶ್ವರಿ 2ನೇ ಶಕ್ತಿ ದೇವಿ, ಸವದತ್ತಿಯ ಯಲ್ಲಮ್ಮ 3ನೇ ಶಕ್ತಿ ದೇವಿ, ಸಿಗಂದೂರಿನ ಚೌಡೇಶ್ವರಿ, ಹೊರನಾಡಿನ ಅನ್ನಪೂರ್ಣೇಶ್ವರಿ, ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ, ಬಾದಾಮಿಯ ಶ್ರೀ ಬನಶಂಕರಿ, ಶಿರಸಿಯ ಶ್ರೀ ಮಾರಿಕಾಂಬಾ, ಇವರು 8 ಜನ ಇದ್ದರು. ಹಾಗೆ ಕೊನೆಗೆ ಅಧಿದೇವತೆ ಅನ್ನುವಂಥದ್ದು ನವಶಕ್ತಿ ಅಂದರೆ 9ನೇ, ಇವರೆಲ್ಲರಿಗೂ ಅಧಿದೇವತೆಯಾಗಿರ್ತಕ್ಕಂಥದ್ದು ಕೊಲ್ಲೂರಿನ ಶ್ರೀ ಮೂಕಾಂಬಿಕೆಯ ದರ್ಶನ ಪಡೀಲಿಕ್ಕೆ ಜಾತಿ ಭೇದ ಧರ್ಮ ಯಾವುದು ಕೂಡ ಮಾಡದೆ ಬರ್ತಾರೆ. ಮುಸಲ್ಮಾನರು ಹೋಗ್ತಾರೆ, ಕ್ರಿಶ್ಚಿಯನ್ಸ್ಗಳು ಹೋಗ್ತಾರೆ, ಹಿಂದೂ ಧರ್ಮದವರು ಹೋಗ್ತಾರೆ, ಬೌದ್ಧ ಧರ್ಮದವರು ಬರ್ತಾರೆ ಅಂತ ಒಂದು ಬಹಳ ಪುಣ್ಯಕ್ಷೇತ್ರ ಅಂತ ಕರೆಯಲಾಗುತ್ತೆ. ಇದರ ಜೊತೆಗೆ ಕೊಲ್ಲೂರು ಮೂಕಾಂಬಿಕೆಯ ಒಂದು ದೊಡ್ಡ ಇತಿಹಾಸವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ನಾವು ಶೃಂಗೇರಿ ಶಾರದಾಂಬೆಯ ಒಂದು ಇತಿಹಾಸವನ್ನು ಕೂಡ ನಮಗೆ ಗೊತ್ತಿದೆ. ಅಲ್ಲಿ ಸಲಾಂ ಆರತಿ ಅನ್ನುವಂಥದ್ದು ನಡೀತಾ ಇತ್ತು. ಮೈಸೂರು ಹುಲಿಯಾಗಿರ್ತಕ್ಕಂಥ ಮೈಸೂರು ರಾಜನಾಗಿದ್ದ ಟಿಪ್ಪು ಸುಲ್ತಾನ್ನ ಹೆಸರಿನಲ್ಲಿ ಶೃಂಗೇರಿಯಂತೆ ಕೊಲ್ಲೂರಿನಲ್ಲಿಯೂ ಕೂಡ ಸಲಾಂ ಆರತಿ ನಡೀತಾ ಇತ್ತು. ಶೃಂಗೇರಿಯಲ್ಲೂ ಕೂಡ ಈಗ ನಿಲ್ಲಿಸಲಾಗಿದೆ, ಕೊಲ್ಲೂರಿನಲ್ಲೂ ಕೂಡ ನಿಲ್ಲಿಸಲಾಗಿದೆ. ಆ ಸಲಾಮಾರತಿಯನ್ನು ಈಗ ಸುತ್ತು ಮಂಗಳಾರತಿ ಅನ್ನುವಂಥ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಅದು ಬೇರೆ ವಿಚಾರ, ಧಾರ್ಮಿಕ ವಿಚಾರ. ಆದರೆ ಯಾವಾಗ ಕೋಮು ರಾಜಕಾರಣ ಬೆಳೀತಾ ಬಂತೋ ಒಂದು 20 ವರ್ಷಗಳಿಂದ ಈಚೆ, ಯಾವಾಗ ಬಲಪಂಥೀಯ ಸಂಘಟನೆಗಳು ಟಿಪ್ಪು ಸುಲ್ತಾನ್ ವಿರುದ್ಧ ತಮ್ಮ ವಿಷವನ್ನು ಕಾರೋದಕ್ಕೆ ಶುರುವಾದರೂ, 200 ವರ್ಷಗಳ ಕಾಲ ಹೀರೋ ಆಗಿದ್ದ ಮೈಸೂರು ಹುಲಿಯಾಗಿದ್ದ ಟಿಪ್ಪು ಸುಲ್ತಾನ್ ಕೇವಲ 20 ವರ್ಷಗಳಲ್ಲಿ ದೇಶದ್ರೋಹಿ, ನಾಡದ್ರೋಹಿ, ಕೋಮುದ್ರೋಹಿ ಆಗಿಬಿಟ್ನೋ, ಆವಾಗಿನಿಂದ ಈ ಎಲ್ಲ ಆರತಿಗಳು ಬಂದಾಗಿವೆ. ಆದರೆ 200 ವರ್ಷ, 2 ಶತಮಾನಗಳ ಕಾಲ ಟಿಪ್ಪು ಸುಲ್ತಾನನ ಹೆಸರಿನಲ್ಲಿ ಈ ಒಂದು ಸಲಾಂ ಆರತಿ ನಡೆದಿರ್ತಕ್ಕಂಥದ್ದು. ಕೊಲ್ಲೂರಿನಲ್ಲಿ ಆ ಆರತಿ ನಡೀತಾ ಇದೆ, ಆದರೆ ಹೆಸರು ಮಾತ್ರ ಚೇಂಜ್ ಆಗಿರ್ಬೋದು. ಪ್ರತಿದಿನ ಸಂಜೆ 7:15 ಕೊಲ್ಲೂರು ಶ್ರೀ ಮೂಕಾಂಬಿಕೆಗೆ ಸಲಾಂ ಆರತಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ನೋಡಿ, ಇತ್ತ ಕಡೆ ಟಿಪ್ಪು ಸುಲ್ತಾನ್ನ ಹೆಸರಿನಲ್ಲಿ ಅಥವಾ ಅವನಿಗೆ ಸಲಾಂ ಮಾಡಲಿಕ್ಕೆ ಸಲಾಂ ಆರತಿ ಎಲ್ಲಿ ನಿಮಗೆ ಶೃಂಗೇರಿ ಶಾರದಾಂಬೆಗೂ ಮತ್ತು ಕೊಲ್ಲೂರು ಮೂಕಾಂಬಿಕೆನಲ್ಲೂ ಕೂಡ. ಇತ್ತ ಕಡೆ ಮುಸ್ಲಿಂ ರಾಜ, ಇತ್ತ ಕಡೆ ಕ್ರಿಶ್ಚಿಯನ್ ಭಕ್ತರು. ನೀವು ಜೋಸೆಫ್ ಸ್ಟಾಲಿನ್ ಇದ್ದಾರೆ, ಜೋಸೆಫ್ ವಿಜಯ್ ಇದ್ದಾರೆ, KJ ಯೇಸುದಾಸ್ ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಜಾತಿ ಧರ್ಮದ ಭಕ್ತರು ಕೂಡ ಇರತಕ್ಕಂಥದ್ದು. ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಅದು ಈ ದೇಶದ ವಿವಿಧತೆಯ ಒಂದು ಪ್ರತೀಕ. ಇಲ್ಲಿರ್ತಕ್ಕಂಥ ಹಲವಾರು ದೇವಸ್ಥಾನಗಳು, ಹಲವಾರು ಒಂದು ರೀತಿಯ ದೈವಗಳು, ಚರ್ಚ್ಗಳು,
ಮತ್ತು ಇಲ್ಲಿರತಕ್ಕಂಥ ಹಲವಾರು ರೀತಿಯ ಮುಸಲ್ಮಾನರ ಒಂದು ಆರಾಧನಾ ಸ್ಥಳಗಳು ಎಲ್ಲವೂ ಕೂಡ ಸೌಹಾರ್ದತೆಯ ವಾತಾವರಣ ಸೃಷ್ಟಿಸುವಂಥದ್ದು. ಇವತ್ತು ಜೋಸೆಫ್ ವಿಜಯ್ ಬಂದಿದ್ದಾರೆ, ಅವರನ್ನು ಸ್ವಾಗತ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಯಾರು? ಸರ್ಕಾರದ ಪರವಾಗಿ ಅದೇ UT ಖಾದರ್, ಆರೋಗ್ಯ ಸಚಿವ UT ಖಾದರ್ ಅಲ್ವಾ? ಇಲ್ಲಿ ಎಲ್ಲಿದೆ ಸ್ವಾಮಿ ಈ ಸೌಹಾರ್ದ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಎಲ್ಲ ಜಾತಿ ಧರ್ಮದವರನ್ನು ದೇವರಿಗೆ ಎಲ್ಲರೂ ಸಮಾನರು, ಹಾಗಾಗಿ ಎಲ್ಲ ದೇವರು ಒಂದೇ ಅನ್ನುವಂಥ ಭಾವನೆಯನ್ನು, ಎಲ್ಲ ದೇವರ ಭಕ್ತರು ಕೂಡ ಒಂದೇ ಅನ್ನುವಂಥ ಭಾವನೆಯನ್ನು, ಭಕ್ತಿ ಮಾತ್ರ ಮುಖ್ಯ, ಇನ್ನು ಉಳಿದಿದ್ದೆಲ್ಲ ಮಿಥ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಈ ಒಂದು ಘಟನೆಯಿಂದ, ಯಾವಾಗ ಜೋಸೆಫ್ ವಿಜಯ್ ಬಂದು ಕೊಲ್ಲೂರು ಮೂಕಾಂಬಿಕೆಗೆ ಶರಣಂತಾರೋ, ಯಾವಾಗ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಸಲಾಂ ಮಂಗಳಾರತಿ ನಡೆಯುತ್ತೋ, ಯಾವಾಗ ಸಚಿನ್ ತೆಂಡೂಲ್ಕರ್ ಆಗಲಿ, KJ ಯೇಸುದಾಸ್ ಆಗಲಿ, ಸ್ಟಾಲಿನ್ ಆಗಲಿ ಬಂದು ಶರಣೆಂದು ಅಡ್ಡ ಬೀಳ್ತಾರೋ, ಈ ಪರಂಪರೆಯನ್ನು, ಈ ಸೌಹಾರ್ದ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಕೊಲ್ಲೂರು ಮೂಕಾಂಬಿಕೆ ನಮ್ಮೆಲ್ಲರಿಗೂ ಕೂಡ, ಯಾರ್ಯಾರು ನಮ್ಮ ಹೃದಯದಲ್ಲಿ ಮಿದುಳಿನಲ್ಲಿ ಕೋಮು ವಿಷವನ್ನು ತುಂಬಿಕೊಂಡಿದ್ದೀವೋ, ಯಾರ್ಯಾರು ಬಲಪಂಥೀಯ ಸಂಘಟನೆಗಳು ಅಥವಾ ಬಾಯಿ ಬಡುಕರು ತಮ್ಮ ಹೃದಯದಲ್ಲಿ ಮಿದುಳಿನಲ್ಲಿ ಕೋಮು ವಿಷದ ಮಲವನ್ನು ತುಂಬಿಕೊಂಡಿದ್ದಾರೋ, ಆ ಕೊಲ್ಲೂರು ಶ್ರೀ ಮೂಕಾಂಬಿಕೆಯೇ ಅವರ ಮಿದುಳಿನಿಂದ, ಹೃದಯದಿಂದ ಈ ಕೋಮು ಮಲವನ್ನು ದೂರ ಮಾಡಲಿ. ಸೌಹಾರ್ದತೆ ಪರಂಪರೆಯನ್ನು ಕೊಲ್ಲೂರು ಮೂಕಾಂಬಿಕೆ, ಶೃಂಗೇರಿ ಶಾರದಾಂಬೆ, ಎಲ್ಲ ನವಶಕ್ತಿಗಳು ಎಲ್ಲರೂ ಕೂಡ ಪಸರಿಸುವಂತೆ ಮಾಡಲಿ, ಈ ನಾಡು ಸುಭಿಕ್ಷವಾಗಲಿ ಅನ್ನುವಂಥ ನಿರೀಕ್ಷೆಯೊಂದಿಗೆ ಇವತ್ತಿನ ಈ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.